Now, let's study important characters of phylum Echinodermata. Phylum Echinodermata are called Echinodermata because body contains spines. An endoskeleton of calcareous ossicles are also present here. ಇಲ್ಲಿ ossicles ಇರುತ್ತೆ. ಅದರ ಕಾರಣದಿಂದಾಗಿ ಅವುಗಳನ್ನು ನಾವು ಎಕೈನೋಡರ್ಮೇಟಾ ಅಂತ ಹೇಳಿ ಕರಿತೇವೆ. They are marine organ system level of organization is present. Adult is radially symmetrical but larvae are bilaterally symmetrical. Triploblastic coelomate animals. Digestive system is complete with the mouth and anus. Mouth is present on the oral end. ಕೆಳಗಡೆ ಸೈಡಲ್ಲಿ ಮೌತ್ ಇರುತ್ತೆ, ಮೇಲುಗಡೆ ಸೈಡಲ್ಲಿ ಏನಸ್ ಇರುತ್ತೆ. ಅದರಿಂದಾಗಿ ಕೆಳಗಿನ ಸೈಡನ್ನು ಅಂದರೆ ಮೌತ್ ಇರುವ ಸೈಡನ್ನು ಓರಲ್ ಎಂಡ್ ಅಂತ ಹೇಳ್ತೇವೆ, ಏನಸ್ ಇರುವ ಸೈಡನ್ನು ಎಬೋರಲ್ ಎಂಡ್ ಅಂತ ಹೇಳಿ ಕರೀತಾರೆ. ವಾಟರ್ ವ್ಯಾಸ್ಕ್ಯುಲರ್ ಸಿಸ್ಟಮ್ ಅಂದರೆ ಅಂಬ್ಯುಲಾಕ್ರಲ್ ಸಿಸ್ಟಮ್ ಇಸ್ ಪ್ರೆಸೆಂಟ್. ನಾನು ಆಗಲೇ ಹೇಳಿದ ಹಾಗೆ ಇದು ಟ್ಯೂಬ್ ತರಹದ ಸಿಸ್ಟಮ್. ಇದರ ಮೂಲಕ ನೀರು ಹರಿಯುತ್ತದೆ. ನೀರು ಹರಿದು ದೇಹದ ತುಂಬೆಲ್ಲ ಓಡಾಡುವಾಗ ಅಲ್ಲಿ ಅದರ ಒಟ್ಟಿಗೆ ರೆಸ್ಪಿರೇಟರಿ ಗ್ಯಾಸಸ್ ಎಕ್ಸ್ಚೇಂಜ್ ಆಗುತ್ತೆ. ಹಾಗೆಯೇ ಫುಡ್ ಮೆಟೀರಿಯಲ್ಸ್ ಹೊರಗಡೆಯಿಂದ ದೇಹದ ಒಳಗಡೆ ಎಂಟ್ರಿ ಆಗಿ ಆ ಫುಡ್ ಮೆಟೀರಿಯಲ್ಸ್ ಕೂಡ ಇದಕ್ಕೆ ಸಿಗ್ತದೆ. ದೇ ಹೆಲ್ಪ್ ಇನ್ ಲೊಕೊಮೋಷನ್, ಕ್ಯಾಪ್ಚರ್ ಆ್ಯಂಡ್ ಟ್ರಾನ್ಸ್ಪೋರ್ಟ್ ಆಫ್ ದ ಫುಡ್ ಆ್ಯಂಡ್ ರೆಸ್ಪಿರೇಷನ್. ಹಾಗೆ ಇವುಗಳು ಲೊಕೊಮೋಟ್ ಮಾಡಲಿಕ್ಕೆ ಅಂದರೆ ಮೂವ್ ಮಾಡಲಿಕ್ಕೆ ಕೂಡ ಹೆಲ್ಪ್ ಆಗ್ತವೆ. ಎಸ್ಕ್ರೇಟರಿ ಸಿಸ್ಟಮ್ ಈಸ್ ಆಬ್ಸೆಂಟ್ ಹಿಯರ್. ವೆರೆವರ್ ಓಪನಿಂಗ್ ಇಸ್ ಪ್ರೆಸೆಂಟ್, ಥ್ರೂ ದ್ಯಾಟ್ ವಾಟರ್ ಗೋಸ್ ಔಟ್ಸೈಡ್. ಸೊ ಎನಿ waste material is present in the body, it goes outside through the region where exposure is present. ಅಂದರೆ ದೇಹದ ಹೊರಗಡೆಯ ಭಾಗದಲ್ಲಿ ಎಲ್ಲಿ ಜಾಗ ಇರುತ್ತಾ ಅಲ್ಲಿಂದ ವೇಸ್ಟ್ ಮೆಟೀರಿಯಲ್ಸ್ ಎಲ್ಲ ನೀರಿಗೆ ಪಾಸ್ ಆಗುತ್ತೆ. ದೇ ಆರ್ ಡಯೋಶಿಯಸ್. ಸೆಕ್ಷುವಲ್ ರಿಪ್ರೊಡಕ್ಷನ್ ಆಕ್ಕರ್ಸ್ ಹಿಯರ್. ಫರ್ಟಿಲೈಸೇಷನ್ ಈಸ್ ಎಕ್ಸ್ಟರ್ನಲ್. ಗ್ಯಾಮೆಟ್ಗಳು ಹೊರಗಡೆ ರಿಲೀಸ್ ಆಗುತ್ತೆ, ದೇಹದ ಹೊರಗಡೆ ಫರ್ಟಿಲೈಸೇಷನ್ ನಡೆಯುತ್ತದೆ. ಡೆವಲಪ್ಮೆಂಟ್ ಈಸ್ ಇಂಡೈರೆಕ್ಟ್. ಇಲ್ಲಿ ಅದು ಒಂದು ಲಾರ್ವಲ್ ಫಾರ್ಮೇಷನ್ ಆಗುತ್ತೆ. ಸೊ ಡೆವಲಪ್ಮೆಂಟ್ ಈಸ್ ಇಂಡೈರೆಕ್ಟ್. ಲೆಟ್ಸ್ ಸಿ ಸಮ್ ಆಫ್ ದ ಎಕ್ಸಾಂಪಲ್ಸ್. ಫಸ್ಟ್ ಒನ್ ಈಸ್ ಎಸ್ಟೇರಿಯಾಸ್ ಆರ್ ದ ಸ್ಟಾರ್ ಫಿಶ್. ದಿಸ್ ಫಿಶ್ ಇಸ್ ಕಾಲ್ಡ್ ಸ್ಟಾರ್ ಫಿಶ್ ಬಿಕಾಸ್ ಇಟ್ಸ್ ಶೇಪ್ ಇಸ್ ಲೈಕ್ ಎ ಸ್ಟಾರ್. ಸ್ಟಾರ್ ತರಹ ಇರುವ ಕಾರಣ ಇದನ್ನು ಸ್ಟಾರ್ ಫಿಶ್ ಅಂತೇಳಿ ಕರೀತಾರೆ. ದೇಹದ ಕೆಳಗಡೆ ಭಾಗದಲ್ಲಿ ಮೌತ್ ಇರುತ್ತೆ, ಮೇಲುಗಡೆ ಭಾಗದಲ್ಲಿ ಏನಸ್ ಇರುತ್ತೆ. ಇವುಗಳಲ್ಲಿ 5 arms ಆರ್ ಪ್ರೆಸೆಂಟ್ ಆ್ಯಂಡ್ ಸೆಂಟ್ರಲ್ ಡಿಸ್ಕ್ ಈಸ್ ಪ್ರೆಸೆಂಟ್. ನಡುವಲ್ಲಿ ಒಂದು ಸೆಂಟ್ರಲ್ ಡಿಸ್ಕ್ ಇರುತ್ತೆ. ಇನ್ನೊಂದು ಎಕಿನೆಸ್ ಆರ್ ಸಿ ಅರ್ಚಿನ್ ಅಂತ ಹೇಳ್ತಾರೆ. ಬಿಕಾಸ್ ಇಟ್ಸ್ ಅ ಬಾಡಿ ಈಸ್ ಗ್ಲೋಬ್ಯುಲರ್. ಥ್ರೂಔಟ್ ದ ಬಾಡಿ ಸ್ಮಾಲ್ ಸ್ಪೈನ್ಸ್ ಆರ್ ಪ್ರೆಸೆಂಟ್. ಬಾಣದ ರೀತಿಯ ಸ್ಪೈನ್ಸ್ಗಳು ಇರ್ತವೆ. ಅದಕ್ಕೋಸ್ಕರ ಇವುಗಳನ್ನು ಸಿ ಅರ್ಚಿನ್ ಅಂತ ಹೇಳಿ ಕರೀತಾರೆ. ಇದು ಸತ್ತ ಮೇಲೆ ಇದರ ದೇಹದಲ್ಲಿರುವಂತಹ ಎಂಡೋಸ್ಕೆಲಿಟನ್ ಒಂದು ರೀತಿಯ ಗ್ಲೋಬ್ಯುಲರ್ ಸ್ಟ್ರಕ್ಚರ್ ಆಗಿ ಸಿಗ್ತದೆ. ಇಟ್ ಈಸ್ ಕಾಲ್ಡ್ ಕೊರೋನಾ ಅಂತ ಹೇಳ್ತಾರೆ. ಆ್ಯಂಡ್ ದಿಸ್ ಕೊರೋನಾ ಈಸ್ ಯೂಶ್ವಲಿ ಯೂಸ್ಡ್ ಫಾರ್ ದ ಡೆಕೋರೇಟಿವ್ ಪರ್ಪಸ್. ಅದಕ್ಕೆ ಕಲರ್ ಎಲ್ಲ ಹಾಕಿ ಡೆಕೋರೇಟಿವ್ ಪರ್ಪಸ್ಗೆ ಅದನ್ನು ಯೂಸ್ ಮಾಡ್ತಾರೆ. ಮುಂದೆ ದಿಸ್ ಈಸ್ ಒಫಿಯೋರಾ ಆರ್ ಬ್ರಿಟಲ್ ಸ್ಟಾರ್. ದಿಸ್ ಹ್ಯಾಸ್ ಒನ್ ಸೆಂಟ್ರಲ್ ಡಿಸ್ಕ್ ಆ್ಯಂಡ್ 5 arms ಆರ್ ಪ್ರೆಸೆಂಟ್. Its 5 arms are brittle. That is why they are called brittle shape, brittle star. ಯಾಕೆ ಬ್ರಿಟಲ್ ಅಂತ ಹೇಳಿದರೆ ತುಂಬ ಕಟ್ಟಾಗುವಂತಹ, ತುಂಡಾಗುವಂತಹ ಜಾತಿ ಅವುಗಳು. ಯಾಕೆ ಹೇಳಿದರೆ ಯಾವಾಗ ಇದು ಯಾವುದೋ ಒಂದು ಎನಿಮಿಯ ಬಾಯಿಗೆ ಸಿಕ್ಕಿಕೊಳ್ಳುತ್ತದೋ ಆಗ ತನ್ನ ಆರ್ಮನ್ನು ತಾನೇ ಕಟ್ ಮಾಡಿಕೊಳ್ತದೆ. ಯಾವುದಾದ್ರೂ ಎನಿಮಿ ಇದರ ಆರ್ಮಿಗೆ ತಿನ್ಲಿಕ್ಕಂತ ಹೇಳಿ ಬಾಯಿ ಹಾಕಿದಾಗ ಅದು ತನ್ನ ಆರ್ಮನ್ನು ಕಟ್ ಮಾಡಿಕೊಳ್ತದೆ. ಕಟ್ ಮಾಡಿಕೊಂಡು ಅಲ್ಲಿಂದ ಎಸ್ಕೇಪ್ ಆಗುತ್ತೆ. ಆಮೇಲೆ ಇದರ ಆರ್ಮ್, ಕಟ್ಟಾದಂತಹ ಆರ್ಮ್ ಪುನಃ ಫಾರ್ಮೇಷನ್ ಆಗುತ್ತೆ. ಸೊ ರಿಜನರೇಷನ್ ಅಕರ್ಸ್ ಹಿಯರ್. ದಟ್ ಇಸ್ ವೈ ಸಿನ್ಸ್ ಇಟ್ ಗೆಟ್ಸ್ ಇಟ್ಸ್ ಆರ್ಮ್ ಕಟ್ ಬೈ ಇಟ್ ಸೆಲ್ಫ್, ಇಟ್ಸ್ ಕಾಲ್ಡ್ ಬ್ರಿಟಲ್ ಸ್ಟಾರ್ ಅಂತ ಹೇಳಿ ಕರೀತಾರೆ. ಅನದರ್ ಒನ್ ಈಸ್ ಕುಕುಮೇರಿಯಾ ಆರ್ ಸಿ ಕುಕುಂಬರ್. ಇಟ್ಸ್ ಶೇಪ್ ಈಸ್ ಲೈಕ್ ಕುಕುಂಬರ್. ಇದನ್ನು ಸಮುದ್ರ ಸೌತೆ ಅಂತ ಹೇಳಿ ಕರೀತಾರೆ. ಇದರ ದೇಹವು ಒಂದು ಕಡೆಗೆ ಅಟ್ಯಾಚ್ ಆಗಿರುತ್ತೆ. ಕೆಲವೊಮ್ಮೆ ಮೂವ್ ಕೂಡ ಆಗುತ್ತೆ, ಒಂದು ಕಡೆಯಿಂದ ಇನ್ನೊಂದು ಕಡೆಗೆ ಮೂವ್ ಆಗುತ್ತೆ. ದೇಹದ ಮೇಲ್ಭಾಗದಲ್ಲಿ ಟೆಂಟಾಕಲ್ಸ್ ಆರ್ ಪ್ರೆಸೆಂಟ್.
Throughout the body, tube feet are present. 5 rows of tube feet are present here. ಇಲ್ಲಿ ಟ್ಯೂಬ್ ಫೀಟ್ಗಳು ಇರ್ತವೆ, 5 rows ಇರುತ್ತೆ. ಇನ್ನೊಂದು ಆಂಟಿಡಾನ್ ಆರ್ ಸೀ ಲಿಲಿ. It has one central disc and arms are present. The arms number is multiple of 5. 5 or multiple of 5. 5 ಅಥವಾ 10 ಅಥವಾ 5, 15 ಈ ರೀತಿ multiple of 5 arms are present. It looks like lily flower, ಒಂದು ರೀತಿಯ ಹೂವಿನ ತರಹ ಕಾಣಿಸ್ತದೆ. ಆದ ಕಾರಣ ಇದನ್ನು ನಾವು ಸೀ ಲಿಲಿ ಅಂತ ಹೇಳಿ ಕರಿತೇವೆ. So this much is about phylum Echinodermata. Now let's study another phylum, phylum Hemichordata. Hemichordata. It is called Hemichordata because hemi means half, chorda means notochord. Before it was considered as a specimen under phylum Chordata. Chordata ಒಳಗಡೆ ಒಂದು ಸ್ಪೆಸಿಮನ್ ಅಂತ ಹೇಳಿ ಇದನ್ನು ಕನ್ಸಿಡರ್ ಮಾಡಲಾಗುತ್ತಿತ್ತು. ಇದು ಕಾರ್ಡೇಟಾ ಅಂತವೇ ಕನ್ಸಿಡರ್ ಮಾಡಲಾಗುತ್ತಿತ್ತು. ಯಾಕೆ ಹೇಳಿದರೆ ಇದರ ದೇಹದಲ್ಲಿ ಒಂದು ನೋಟೋಕಾರ್ಡ್ ತರಹದ ಒಂದು ಸ್ಟ್ರಕ್ಚರ್ ಇತ್ತು. ಆದರೆ ಆಮೇಲೆ ಆಫ್ಟರ್ವರ್ಡ್ಸ್ ಇಟ್ ವಾಸ್ ಸ್ಟಡಿಡ್ ದ್ಯಾಟ್ ದಿಸ್ ಸ್ಟ್ರಕ್ಚರ್ ಈಸ್ ನಾಟ್ ಲೈಕ್ ನೋಟೋಕಾರ್ಡ್. ಈ ಸ್ಟ್ರಕ್ಚರ್ ನೋಟೋಕಾರ್ಡ್ ತರಹದ ಅಲ್ಲ. ಅದು ಬಕ್ಕಲ್ ಕ್ಯಾವಿಟಿಯ ಒಂದು ಚಿಕ್ಕ ಎಕ್ಸ್ಟೆನ್ಷನ್, ಬಕ್ಕಲ್ ಕ್ಯಾವಿಟಿಯ ಅಥವಾ ಓರಲ್ ಕ್ಯಾವಿಟಿಯ ಒಂದು ಚಿಕ್ಕ ಭಾಗ, ಒಂದು ಎಕ್ಸ್ಟೆನ್ಷನ್ ಅಂತ ಹೇಳಿ ಆಮೇಲೆ ಅದನ್ನು ಕಂಡುಹಿಡಿಯಲಾಯಿತು. ಈಗ ಈ ಫೈಲಮನ್ನು ನಾವು ನೋಟೋಕಾರ್ಡ್ ಇರುವಂತಹ ಪ್ರಾಣಿಗಳ ಮಧ್ಯದಲ್ಲಿ ಸೇರಿಸ್ಕೊಳ್ತಾ ಇಲ್ಲ. ಬಿಕಾಸ್ ದ ಕಾರ್ಡಾ ಅಥವಾ ಆ ಸ್ಟ್ರಕ್ಚರ್ ವಿಚ್ ಇಸ್ ಪ್ರೆಸೆಂಟ್ ಇನ್ ದಿಸ್ ಆನಿಮಲ್ ಈಸ್ ನಾಟ್ ಇನ್ ನೋಟೋಕಾರ್ಡ್. ದಟ್ ಈಸ್ ಕಾಲ್ಡ್ ಸ್ಟೋಮೋಕಾರ್ಡ್ ಅಂತ ಹೇಳ್ತೇವೆ. ಸ್ಟೋಮೋಕಾರ್ಡ್ ಅಂದರೆ ಮೌತಿನ ಒಂದು ಚಿಕ್ಕ ಭಾಗ. ಸ್ಟೋಮಾ ಅಂದರೆ ಮೌತಿನ ಒಂದು ಚಿಕ್ಕ ಭಾಗ ಅಂತ ಹೇಳಿ ಕರಿತೇವೆ. ಇಟ್ಸ್ ಕಾಲ್ಡ್ ಸ್ಟೋಮೋಕಾರ್ಡ್. ಸೊ ದಿಸ್ ಫೈಲಮ್ ಈಸ್ ನವಡೇಸ್ ಸ್ಟಡಿಡ್ ಅಂಡರ್ ನಾನ್ ಕಾರ್ಡೇಟ್ಸ್. ಹೆಮಿ ಅಂತ ಹೇಳಿದರೆ ಅರ್ಧ ಅಂತ ಅರ್ಥ, ಕಾರ್ಡಾ ಅಂತ ಹೇಳಿದ್ರೆ ನೋಟೋಕಾರ್ಡ್ ಅಂತ ಅರ್ಥ. ಅರ್ಧ ನೋಟೋಕಾರ್ಡ್ ಇದು. ನಾನು ಆಗಲೇ ಹೇಳಿದ ಹಾಗೆ ಇದು ನೋಟೋಕಾರ್ಡ್ ಅಲ್ಲ, ಆದರೂ ಕೂಡ ಆ ಹೆಸರು ಹಾಗೆಯೇ ರಿಟೇನ್ ಆಗಿದೆ. ದ ನೇಮ್ ಹ್ಯಾಸ್ ಬೀನ್ ರಿಟೇನ್ಡ್ ಫಾರ್ ದಿಸ್ ಫೈಲಮ್ ಆಸ್ ಇಟ್ ಈಸ್. ಓಕೆ, ನೌ ವಾಟ್ ಆರ್ ದ ಫೀಚರ್ಸ್ ಆಫ್ ಹೆಮಿಕಾರ್ಡೇಟಾ? Hemichordates are worm-like animals. They are worm-like animals. Body is divided into 3 parts called proboscis, collar and trunk. This is proboscis, collar and trunk. Trunk contains gill slits. Gills are present. Trunk contains gills. Along with that, it has one region called hepatic region. ಒಂದು hepatic region ಇದೆ. Here some digestive secretion secretes. ಇಲ್ಲಿ ಒಂದು ಡೈಜೆಷನ್ ಮಾಡಲಿಕ್ಕೆ ಕೆಲವು ಕಿಣ್ವಗಳು ಪ್ರೊಡಕ್ಷನ್ ಆಗ್ತವೆ. ಹಾಗೆಯೇ ಇಟ್ ಕಂಟೇನ್ಸ್ ಗೋನಾಡ್ಸ್ ಅಂದರೆ ರಿಪ್ರೊಡಕ್ಟಿವ್ ಸ್ಟ್ರಕ್ಚರ್ಸ್ ಆರ್ ಆಲ್ಸೋ ಪ್ರೆಸೆಂಟ್ ಇನ್ ದ ಟ್ರಂಕ್ ರೀಜನ್. ಇದು ಒಂದು ರೀತಿಯ ವರ್ಮ್ ರೀತಿಯ ಒಂದು ಸಾಫ್ಟ್ ಬಾಡಿಡ್ ಆನಿಮಲ್. ಓಕೆ, ಸಾಫ್ಟ್ ಬಾಡಿಡ್ ಆನಿಮಲ್. ಹೆಚ್ಚಾಗಿ ಮೆರೈನ್ ವಾಟರಲ್ಲಿ ಇರ್ತದೆ. ದೇ ಆರ್ ಮೆರೈನ್, ಟ್ರಿಪ್ಲೋಬ್ಲಾಸ್ಟಿಕ್, ಸೀಲೋಮೇಟ್ ಆ್ಯಂಡ್ ಬಯಲಾಟ್ರಲಿ ಸಿಮೆಟ್ರಿಕಲ್ ಆರ್ಗ್ಯಾನಿಸಮ್ಸ್. Then body is divided into proboscis, collar and trunk. Collar contains extension of the buccal cavity called stomochord. Then the trunk contains gills. Gills are used for respiration. Hepatic regions are present which help in digestion. In the proboscis region, one gland is present called proboscis gland. Proboscis region alli ಒಂದು ಗ್ಲ್ಯಾಂಡ್ ಇದೆ. ಇಟ್ಸ್ ಕಾಲ್ಡ್ proboscis gland. ದಿಸ್ proboscis gland ಹೆಲ್ಪ್ ಇನ್ ಎಸ್ಕ್ರಿಷನ್. ಒಂದು ಗ್ಲ್ಯಾಂಡ್ ಇದೆ, ಅದನ್ನು proboscis gland ಅಂತ ಹೇಳ್ತಾರೆ. ಅದು ದೇಹದಲ್ಲಿರುವಂತಹ ಕೆಲವು ವೇಸ್ಟ್ ಮೆಟೀರಿಯಲ್ಸ್ ಅನ್ನು ಅಬ್ಸಾರ್ಬ್ ಮಾಡ್ಕೊಳ್ತದೆ. ಅದನ್ನು ಅಬ್ಸಾರ್ಬ್ ಮಾಡಿ ದೇಹದ ಹೊರಗಡೆ ಹಾಕಲಿಕ್ಕೆ ಹೆಲ್ಪ್ ಮಾಡುತ್ತೆ. ಅದರಿಂದ ಇದನ್ನು ಎಸ್ಕ್ರಿಟರಿ ಸಿಸ್ಟಮ್ ಆಗಿ ಕನ್ಸಿಡರ್ ಮಾಡ್ತೇವೆ. ಸೊ ಇಟ್ ಈಸ್ ಹೆಲ್ಪಿಂಗ್ ಇನ್ ಎಸ್ಕ್ರಿಷನ್. They are dioecious,
Fertilization is external, development is indirect. So, here larval forms are present, development occurs by indirect method. Worm-like marine animals with the organ system level of organization. Notochord like rudimentary structure, stomachoid in the collar region. It is not a notochord, it is an extension of or the small pouch like structure which is formed from the buccal cavity. Bilateral symmetrical, triploblastic and coelomate animals. Their cylindrical body, they are having cylindrical body, anterior proboscis, collar and long trunk is present. Circulatory system is here present, which is open type. It is not closed type. In most of the chordates, it is a closed type, but here open type of circulatory system is present. Respiration through the gills, as I said, gills are present which help in respiration. Excretory organs are proboscis gland. In the proboscis region, a gland is present called proboscis gland. E gland excretion ಗೆ help ಮಾಡುತ್ತೆ. Sexes separate, they are dioecious. Fertilization external, they release their gametes into the water. Then fertilization occurs, that means the fertilization is external. Development is indirect by the larval forms. This is the diagram which shows the structure of Melanoglossus. Melanoglossus is one example for hemichordata. This is proboscis, this is collar, it's a trunk, long trunk, at the end anus is present. This region is called branchial region because it contains gills. This is called genital region because it contains gonads. This is a hepatic region which contains digestive glands. ಇದು ಮೆಲನೋಗ್ಲಾಸಸ್ನ ಒಂದು ಸ್ಟ್ರಕ್ಚರ್. ಈ ಜಾಗವನ್ನು ಪ್ರೊಬೋಸಿಸ್ ಅಂತ ಹೇಳ್ತೇವೆ, ಇದು ಕಾಲರ್ ಅಂತ ಹೇಳ್ತೇವೆ. ಇಲ್ಲಿ ಕಾಲರಲ್ಲಿ ಒಂದು ಚಿಕ್ಕ ಪಾರ್ಟ್ ಇದೆ, ಅದು ಸ್ಟೊಮೊಕಾರ್ಡ್ ಅಂತ ಹೇಳ್ತೇವೆ. ಇದು ಬ್ರಾಂಕಿಯಲ್ ರೀಜನ್, ಇದರಲ್ಲಿ ಗಿಲ್ಸ್ ಇರುತ್ತೆ. ಇದು ಜೆನೆಟಲ್ ರೀಜನ್, ಇದರಲ್ಲಿ ಗೊನಾಡ್ಸ್ ಅಥವಾ ರಿಪ್ರೊಡಕ್ಟಿವ್ ಸ್ಟ್ರಕ್ಚರ್ ಇರುತ್ತೆ. ಇದು ಹಿಪ್ಯಾಟಿಕ್ ರೀಜನ್ ವಿಚ್ ಕಂಟೈನ್ಸ್ ಸಮ್ ಆಫ್ ದ ಗ್ಲ್ಯಾಂಡ್ಸ್ ಹೆಲ್ಪ್ ಇನ್ ಡೈಜೆಷನ್. ದಿಸ್ ಈಸ್ ದ ಫೋಟೋ ಆಫ್ ಮೆಲನೋಗ್ಲಾಸಸ್. ಇಲ್ಲಿ ನೋಡಿ, ಇದು proboscis, ಇದು ಕಾಲರ್, ಇದು ಲಾಂಗ್ ಟ್ರಂಕ್. So it is a marine organism. Now next let's study another phylum which includes large varieties of organisms, that is phylum Chordata. Now let's study phylum Chordata. Now phylum Chordata is called Chordata because it has a notochord. ಇದರಲ್ಲಿ ಈ ಫೈಲಮಲ್ಲಿ ಇರುವಂತಹ ಎಲ್ಲ ಪ್ರಾಣಿಗಳಲ್ಲಿ ಕೂಡ ನಾವು ನೋಟೋಕಾರ್ಡನ್ನು ಕಾಣ್ತೇವೆ. ಇಟ್ ಈಸ್ ಕಾಲ್ಡ್ ಕಾರ್ಡೇಟಾ ಬಿಕಾಸ್ ಆನಿಮಲ್ಸ್ ಕಂಟೇನ್ ಎ ನೋಟೋಕಾರ್ಡ್. ಹೀಗಿರುತ್ತೆ. ಹಿಯರ್ ಇಟ್ ಈಸ್ ಲೈಕ್ ದಿಸ್. ದ ನೋಟೋಕಾರ್ಡ್ ಈಸ್ ಪ್ರೆಸೆಂಟ್ ಆನ್ ದ ಡಾರ್ಸಲ್ ಸೈಡ್. ಡಾರ್ಸಲ್ ಸೈಡ್ ಅಂತ ಹೇಳಿದರೆ ದೇಹದ ಒಂದು ಭಾಗ ಮೇಲ್ಗಡೆಯ ಭಾಗ, ಕೆಳಗಡೆಯ ಭಾಗವನ್ನು ವೆಂಟ್ರಲ್ ಸೈಡ್ ಅಂತ ಹೇಳ್ತೇವೆ. ದಿಸ್ ಈಸ್ ಡಾರ್ಸಲ್ ಸೈಡ್, ದಿಸ್ ಈಸ್ ವೆಂಟ್ರಲ್ ಸೈಡ್. ಈ ಡಾರ್ಸಲ್ ಸೈಡಲ್ಲಿ ಗಟ್ಟಿಯಾದಂತಹ ಸಾಲಿಡ್ ನೋಟೋಕಾರ್ಡ್ ಈಸ್ ಪ್ರೆಸೆಂಟ್. ದಿಸ್ ನೋಟೋಕಾರ್ಡ್ ಈಸ್ ಡಿರೈವ್ಡ್ ಫ್ರಾಮ್ ಮೀಸೋಡರ್ಮ್. ಅದು ಮೀಸೋಡರ್ಮಿನಿಂದ ಮಾಡಲ್ಪಟ್ಟಿದೆ. ಅಂತಹ ಒಂದು ಸ್ಟ್ರಕ್ಚರ್ ಇಲ್ಲಿ ಕಾಣಸಿಗ್ತದೆ. ಯಾವಾಗ ಈ ಆರ್ಗ್ಯಾನಿಸಮ್ಗಳಲ್ಲಿ ನೋಟೋಕಾರ್ಡ್ ಇರುತ್ತಾ ಅವುಗಳನ್ನು ನಾವು ಕಾರ್ಡೇಟಾ ಅಂತ ಹೇಳಿ ಕರಿತೇವೆ. ಈ ಆರ್ಗ್ಯಾನಿಸಮ್ಗಳಲ್ಲಿ ಈ ನೋಟೋಕಾರ್ಡ್ ಅದರ ಜೀವನದ ಯಾವುದೋ ಒಂದು ಅವಧಿಯಲ್ಲಿ ಇದ್ದೇ ಇರ್ತದೆ. ಅದರ ಲೈಫ್ ಸೈಕಲ್ನ ಯಾವುದೋ ಒಂದು ಅವಧಿಯಲ್ಲಿ ಇದ್ದೇ ಇರುತ್ತೆ. ಓಕೆ, ಸೊ ದಿಸ್ ನೋಟೋಕಾರ್ಡ್ ಈಸ್ ಪ್ರೆಸೆಂಟ್ ಆಸ್ ಅ ನೋಟೋಕಾರ್ಡ್ ಇನ್ ಇಟ್ಸ್ ಲಾರ್ವಲ್ ಸ್ಟೇಜ್, ಆರ್ ಇಟ್ ಈಸ್ ಪ್ರೆಸೆಂಟ್ ಇನ್ ದ ಅಡಲ್ಟ್ ಸ್ಟೇಜ್, ಆರ್ ಇಟ್ ಮೇ ಬಿ changed into some other structure. ಅದು ಬೇರೆ ಸ್ಟ್ರಕ್ಚರ್ ಆಗಿ ಬದಲಾವಣೆ ಕೂಡ ಆಗಬಹುದು.
ಸೊ ಈ ಕಾರ್ಡೇಟ್ಗಳಲ್ಲಿ 3 ಇಂಪಾರ್ಟೆಂಟ್ ಕ್ಯಾರೆಕ್ಟರ್ಸ್ ಇರುತ್ತೆ. ಒಂದು ನೋಟೋಕಾರ್ಡ್, ಇನ್ನೊಂದನೇ ಕ್ಯಾರೆಕ್ಟರ್ ಯಾವುದು? ಅನದರ್ ಒನ್ ಈಸ್ ನರ್ವ್ ಕಾರ್ಡ್. Another one is nerve cord. The nerve cord is also present on the dorsal side. Here nerve cord is hollow. Hollow ಅಂತ ಹೇಳಿದ್ರೆ ಅದರ ಮಧ್ಯದಲ್ಲಿ ಒಂದು ತೂತಿರುವ ಹಾಗೆ hollow. And nerve cord is single, ಒಂದೇ ಇರುತ್ತೆ. And its anterior end is differentiated into brain. Then the rest of them are called spinal cord. Spinal cord. So, on the dorsal side, nerve cord is present. This nerve cord is hollow and single. Notochord is present below that. Then, what else? In case of chordates, another structure is present that is called pharyngeal gill slits. These are called pharyngeal gill slits. Why they are called pharyngeal gill slits? Because they are formed as a small perforations of the pharynx. ಇದು ಮೌತ್ ಆದರೆ ದಿಸ್ ಇಸ್ ಮೌತ್ ಲೀಡ್ಸ್ ದ ಫ್ಯಾರಿಂಗ್ಸ್ಗೆ ಪಾಸ್ ಆಗುತ್ತೆ. ಈ ಫ್ಯಾರಿಂಗ್ಸಲ್ಲಿ ಚಿಕ್ಕ ಚಿಕ್ಕ ತೂತುಗಳಿವೆ. ಈ ತೂತುಗಳು ಮಾಡಿಫೈ ಆಗಿ ಗಿಲ್ಸ್ಗಳಾಗಿ ಬದಲಾವಣೆ ಆಗಿವೆ. ಈ ಗಿಲ್ಸ್ಗಳು ಫ್ಯಾರಿಂಗ್ಸ್ನಿಂದ ಮಾಡಲ್ಪಟ್ಟಿವೆ. ಸಿನ್ಸ್ ದೇಸ್ ಗಿಲ್ಸ್ ಆರ್ formed from the pharynx, they are called pharyngeal gill slits. These pharyngeal gill slits are another important features of chordates. ಈ 3 ಕ್ಯಾರೆಕ್ಟರ್ಗಳು ನೋಟೋಕಾರ್ಡ್, ನರ್ವ್ ಕಾರ್ಡ್, pharyngeal gill slits, ಈ 3 ಕ್ಯಾರೆಕ್ಟರ್ಗಳು ಕಾರ್ಡೇಟದ ಲೈಫಿನಲ್ಲಿ ಎಲ್ಲ ಕಾರ್ಡೇಟ್ಗಳಲ್ಲಿ ಅದು ಎಂಬ್ರಿಯೋದಲ್ಲಿರಬಹುದು ಅಥವಾ ಅಡಲ್ಟ್ ಸ್ಟೇಜಸ್ಸಲ್ಲಿ ಇರ್ಬೋದು, ಯಾವುದೇ ಒಂದು ಸ್ಟೇಜಸ್ಸಲ್ಲಿ ಇರಲೇಬೇಕಾಗತ್ತೆ. ಕೆಲವೊಮ್ಮೆ ಅವುಗಳು ಮಾಡಿಫೈ ಆಗಿ ಬೇರೆ ಸ್ಟ್ರಕ್ಚರ್ ಕೂಡ ಆಗಬಹುದು. ಆದರೆ ಅದು ತನ್ನ ಜೀವಿತಾವಧಿಯಲ್ಲಿ ಯಾವುದಾದ್ರೂ ಒಂದು ಸ್ಟೇಜಸ್ಸಲ್ಲಿ ಈ 3 ಸ್ಟ್ರಕ್ಚರ್ಗಳು ಇರಲೇಬೇಕಾಗುತ್ತೆ. ಫಸ್ಟ್ ಒನ್ ಈಸ್ ನೋಟೋಕಾರ್ಡ್, ವಿಚ್ ಈಸ್ ಎ ಸಾಲಿಡ್ ಸ್ಟ್ರಕ್ಚರ್ ಡಿರೈವ್ಡ್ ಫ್ರಮ್ ದ ಮಿಸೋಡರ್ಮ್. ಅನದರ್ ಒನ್ ಈಸ್ ನರ್ವ್ ಕಾರ್ಡ್. ಹಾಗಂತ ಹೇಳಿ ನಾನ್ ಕಾರ್ಡೇಟದಲ್ಲಿ ನರ್ವ್ ಕಾರ್ಡ್ ಇರುವುದಿಲ್ವೋ? ನಾನ್ ಕಾರ್ಡೇಟದಲ್ಲಿ ಕೂಡ ನರ್ವ್ ಕಾರ್ಡ್ ಇರುತ್ತೆ. But in case of non-chordata, nerve cord is ventral, double, and it is not hollow. It is not hollow. Only in chordate, it is dorsal, single, and it is hollow. Then gill slits. Non-chordates alli gills irtade. ಆದರೆ ಅದು pharyngeal gill slits ಅಲ್ಲ. Only gills. They are special structures made up of lamellae. Only gills are present, not pharyngeal gill slits. They are. So, these 3 are important characters of chordates. Another character is post-anal tail. See, this is anus. After the anus, a small tail is formed. It is called post-anal tail. After the anus, post ಅಂದರೆ ಆಮೇಲೆ, ಏನಸ್ನ ಆಮೇಲೆ ಬರುವಂತಹ ಚಿಕ್ಕ ಎಕ್ಸ್ಟೆನ್ಷನ್, ಇಟ್ ಇಸ್ ಕಾಲ್ಡ್ post-anal tail ಅಂತ ಹೇಳಿ ಕರೀತಾರೆ. ಇದು ಕಾರ್ಡೇಟದಲ್ಲಿ ಮಾತ್ರ ಇರುತ್ತೆ. ನಾನ್ ಕಾರ್ಡೇಟದಲ್ಲಿ ಟೇಲ್ ಇಲ್ವೋ ಕೇಳಬಹುದು. ನಾನ್ ಕಾರ್ಡೇಟದಲ್ಲಿ ಟೇಲ್ ಇದ್ರೂ ಕೂಡ ಅದು post-anal ಆಗಿರೋದಿಲ್ಲ. ಬಿಕಾಸ್ ಏನಸ್ ಇಸ್ ಯೂಶುವಲಿ ಪ್ರೆಸೆಂಟ್ ಅಟ್ ದ ಎಂಡ್. ಏನಸ್ ಯಾವಾಗಲೂ ಅದರ ಎಂಡಲ್ಲಿರುತ್ತೆ. ಅದರಿಂದಾಗಿ ಏನಸ್ನ ಆಚೆ ಕಡೆ ಏನೂ ಇರುವುದಿಲ್ಲ. ಇಟ್ ಇಸ್ ನಾಟ್ post-anal. In case of chordates, heart is present. Heart is present on the ventral side. ಇಲ್ಲಿ heart ಇರುತ್ತೆ. But in case of non-chordates, if heart is present, it is present on the dorsal side, not on the ventral side. Here, it is present on the ventral side. Dorsal ಇದು ventral, it is present on the ventral side. And heart may contain some chambers, 2, 3 or 4 chambers might be present here in case of chordates. ಈ ಎಲ್ಲ ಕ್ಯಾರೆಕ್ಟರ್ಗಳು ಕಾರ್ಡೇಟದ ಕ್ಯಾರೆಕ್ಟರ್ಗಳು ಅಥವಾ ಕಶೇರುಕಗಳ ಕ್ಯಾರೆಕ್ಟರ್ಸ್. These are. So this diagram shows this is dorsal hollow nerve cord. This is solid notochord. This is
pharyngeal gill slits, mouth which leads to anus. This is post-anal tail. Some muscles are also present. This shows three important features of chordates. ಈ ಡಯಾಗ್ರಾಮ್ ಕಾರ್ಡೇಟ್ಗಳ 3 ಇಂಪಾರ್ಟೆಂಟ್ ಫೀಚರ್ಸ್ ಅನ್ನು ತೋರಿಸ್ತದೆ. ಫೈಲಮ್ ಕಾರ್ಡೇಟದ ಫಂಡಮೆಂಟಲ್ ಕ್ಯಾರೆಕ್ಟರ್ಸ್ ಯಾವುದು? ಯೂಶುವಲಿ ಕೇಳುವಂತಹ ಕ್ವಶನ್ ಎಕ್ಸಾಮಿಗೆ. ಕಾರ್ಡೇಟದ ಫಂಡಮೆಂಟಲ್ ಕ್ಯಾರೆಕ್ಟರ್ಸ್ ಯಾವುದು? ಪ್ರೆಸೆನ್ಸ್ ಆಫ್ ನೋಟೋಕಾರ್ಡ್, ಎ ಡಾರ್ಸಲ್ ಹೋಲೋ ನರ್ವ್ ಕಾರ್ಡ್, ಪ್ಯಾರ್ಡ್ ಫ್ಯಾರಿಂಜಿಯಲ್ ಗಿಲ್ ಸ್ಲಿಟ್ಸ್. ಇಲ್ಲಿ ಪ್ಯಾರ್ಡ್ ಫ್ಯಾರಿಂಜಿಯಲ್ ಗಿಲ್ ಸ್ಲಿಟ್ಸ್ ಅಂದರೆ ಈ ಕಡೆಯಲ್ಲಿ ಇರ್ತದೆ, ಆ ಕಡೆಯಲ್ಲಿ ಕೂಡ ಇರುತ್ತೆ. ಅದರ ಅರ್ಥ ಏನು? ಪ್ಯಾರ್ಡ್, ದೇ ಆರ್ ನಾಟ್ ಸಿಂಗಲ್. ಪ್ಯಾರ್ಡ್ ಗಿಲ್ ಸ್ಲಿಟ್ಸ್ ಆರ್ ಪ್ರೆಸೆಂಟ್. Bilateral symmetrical triploblastic coelomate organ system level of organization, as it is present in all other higher animals. They are having these characters. Possess post-anal tail and closed circulate system. ಅವುಗಳಲ್ಲಿ ಟೇಲ್ ಇರುತ್ತೆ, ಅದು post-anal tail ಆಗಿರುತ್ತೆ. ಪ್ಲಸ್ circulate system is here closed tail. Now, what are the differences between chordates and non-chordates? In chordates, notochord is present, but in case of non-chordates, notochord is absent. In chordates, central nervous system contains dorso-holo single nerve cord. Central nervous system irutte, ಅದರಲ್ಲಿ dorsal side ಇರುವಂತಹ holo nerve cord is present. ಆದರೆ non-chordate ಅಲ್ಲಿ ಸೆಂಟ್ರಲ್ ನರ್ವಸ್ ಸಿಸ್ಟಮ್ ಇದ್ರೂ ಕೂಡ ಅದು ಹೇಗಿರುತ್ತೆ? ಅದು ವೆಂಟ್ರಲ್ ಸೈಡಲ್ಲಿ ಇರುತ್ತೆ. ಆ್ಯಂಡ್ ಇಟ್ಸ್ ಸಾಲಿಡ್ ಆ್ಯಂಡ್ ಇಟ್ಸ್ ಡಬಲ್, ಎರಡೂ ಇರ್ತದೆ. ಕಾರ್ಡೇಟದಲ್ಲಿ ಫ್ಯಾರಿಂಗ್ಸ್ ಈಸ್ ಪರ್ಫರೇಟೆಡ್, ತೂತಾಗಿದೆ, ಪರ್ಫರೇಟೆಡ್ ಬೈ ಗಿಲ್ ಸ್ಲಿಟ್ಸ್ ಫಾರ್ಮೇಷನ್ ಆಗುತ್ತೆ. ಇಲ್ಲಿ ನಾನ್ ಕಾರ್ಡೇಟಲ್ಲಿ ಈ ರೀತಿಯ ಗಿಲ್ ಸ್ಲಿಟ್ಸ್ ಇರುವುದಿಲ್ಲ. ಸೊ ಗಿಲ್ ಸ್ಲಿಟ್ಸ್ ಆರ್ ಆಬ್ಸೆಂಟ್. ಹಾರ್ಟ್ ಈಸ್ ವೆಂಟ್ರಲ್ ಇನ್ ಕೇಸ್ ಆಫ್ ಕಾರ್ಡೇಟ್ಸ್. But in case of non-chordate, if heart is present, it's present on the dorsal side. ಒಂದು ವೇಳೆ non-chordateದಲ್ಲಿ ಹಾರ್ಟ್ ಇದ್ರೂ ಕೂಡ ಅದು ಡಾರ್ಸಲ್ ಸೈಡಲ್ಲಿ ಇರ್ತದೆ. ಎ post-anal tail is present. ಏನಸ್ ಆದ ಮೇಲೆ ಬರುವಂಥ ಟೇಲ್, ಎ post-anal tail is present here. But in case of non-chordate, post-anal tail is absent. ಈಗ ಫೈಲಮ್ ಕಾರ್ಡೇಟವನ್ನು ನಾವು ಪುನಃ ಕ್ಲಾಸಿಫೈ ಮಾಡಬಹುದು. Phylum Chordata has been classified into three subphylums. What are the subphylums of phylum Chordata? They are divided into Urochordata, Cephalochordata, tail notochord is present. ಲಾರ್ವದ ಟೇಲಲ್ಲಿ ನೋಟೋಕಾರ್ಡ್ ಇರ್ತದೆ. ಔರಾ ಮೀನ್ಸ್ ಟೇಲ್. ಸೊ ಯೂರೋಕಾರ್ಡೇಟಾ ಅಂತ ಹೇಳಿದ್ರೆ ಟೇಲಲ್ಲಿ ಕಾರ್ಡಾ ಇರ್ತದೆ. ಕಾರ್ಡಾ ಈಸ್ ನೋಟೋಕಾರ್ಡ್, ಔರಾ ಈಸ್ ಟೇಲ್. ಇನ್ ದ ಟೇಲ್ ಕಾರ್ಡಾ ಈಸ್ ಪ್ರೆಸೆಂಟ್. ವೇರ್ ಇಟ್ ಈಸ್ ಪ್ರೆಸೆಂಟ್? ಇಟ್ಸ್ ಓನ್ಲಿ ಇನ್ ದ ಲಾರ್ವಾ. ಬಟ್ ಇನ್ ದ ಎಡಲ್ಟ್ ನೋಟೋಕಾರ್ಡ್ ಈಸ್ ಆಬ್ಸೆಂಟ್. ಎಡಲ್ಟಲ್ಲಿ ನೋಟೋಕಾರ್ಡ್ ಇರೋದಿಲ್ಲ, ಅದರ ಲಾರ್ವೆಯಲ್ಲಿ ನೋಟೋಕಾರ್ಡ್ ಇರ್ತದೆ. ಓಕೆ, ಅದರ ಅರ್ಥ ದೇ ಆರ್ ಪ್ರಿಮಿಟಿವ್ ಟೈಪ್ ಆಫ್ ಕಾರ್ಡೇಟ್ಸ್. ಇವುಗಳು ಒಂದು ರೀತಿಯ ಪ್ರಿಮಿಟಿವ್ ಅಂತ ಹೇಳಿದರೆ ಫಸ್ಟ್ ಫಾರ್ಮ್ಡ್ ಕಾರ್ಡೇಟ್ಸ್ ದೇ ಆರ್. ಇನ್ನು ಸೆಫಲೋಕಾರ್ಡೇಟದಲ್ಲಿ ಎಲ್ಲಿ ನೋಟೋಕಾರ್ಡ್ ಇರುತ್ತೆ? ಇನ್ ಕೇಸ್ ಆಫ್ ಸೆಫಲೋಕಾರ್ಡೇಟ್, ನೋಟೋಕಾರ್ಡ್ ಇಸ್ ಪ್ರೆಸೆಂಟ್ ಆಸ್ ನೋಟೋಕಾರ್ಡ್ ಓನ್ಲಿ. ಇಟ್ ಇಸ್ ನಾಟ್ ಚೇಂಜ್ಡ್. ಇನ್ ದ ಅಡಲ್ಟ್ ನೋಟೋಕಾರ್ಡ್ ಇಸ್ ಪ್ರೆಸೆಂಟ್. ಫ್ರಾಮ್ ಆಂಟೀರಿಯರ್ ಟು ಪೋಸ್ಟೀರಿಯರ್ ಎಂಡ್ ದೇ ಆರ್ ಪ್ರೆಸೆಂಟ್ ಆಸ್ ಎ ರಾಡ್. ಅವುಗಳು ತಲೆಯಿಂದ ಟೇಲ್ ತನಕ ಒಂದು ರೀತಿಯ ರಾಡ್ ರೀತಿಯ ಸ್ಟ್ರಕ್ಚರ್ ಆಗಿ ಅವುಗಳು ಈ ಸಿಫಲೋಕಾರ್ಡೇಟದಲ್ಲಿ ಇರ್ತವೆ. ಈಗ ಈ ಎರಡು ಫಾರ್ಮಲ್ಲಿ ಕೂಡ, ಯೂರೋಕಾರ್ಡೇಟ್ ಆಗಿರಬಹುದು, ಸಿಫಲೋಕಾರ್ಡೇಟ್ ಆಗಿರಬಹುದು, ಈ ಎರಡು ಫಾರ್ಮಲ್ಲಿ ಕೂಡ ನೋಟೋಕಾರ್ಡ್ ಆಗಿ ಇರ್ತದೆ. ಅದು ಬದಲಾವಣೆ ಆಗುವುದಿಲ್ಲ. ಆದ ಕಾರಣ ಈ ಎರಡು ಸಬ್ಫೈಲಮ್ಸ್ ಅನ್ನು ನಾವು ಪ್ರೋಟೋಕಾರ್ಡೇಟ್ಸ್ ಅಂತೇಳಿ ಕರಿತೇವೆ. ದೇ ಆರ್ ಪ್ರೋಟೋಕಾರ್ಡೇಟ್ಸ್. ನೌ ವಾಟ್ ಇಸ್ ದ ಡಿಫರೆನ್ಸ್ ಬಿಟ್ವೀನ್ ಪ್ರೋಟೋಕಾರ್ಡೇಟ್ಸ್ ಆ್ಯಂಡ್ ವರ್ಟೆಬ್ರೇಟಾ? ವಾಟ್ ಅಬೌಟ್ ದ ವರ್ಟೆಬ್ರೇಟಾ? ಅಲ್ಲಿ ಹೇಗಿರುತ್ತೆ?
In vertebrata, notochord is changed into vertebral column. ಇಲ್ಲಿ ನೋಟೋಕಾರ್ಡ್ ಆಗಿರೋದಿಲ್ಲ, ಅದು ವರ್ಟೆಬ್ರಲ್ ಕಾಲಮ್ ಆಗಿ ಬದಲಾವಣೆ ಆಗುತ್ತೆ. ದೇಹದಲ್ಲಿ ವರ್ಟೆಬ್ರೆ ಅಥವಾ ವರ್ಟೆಬ್ರಲ್ ಕಾಲಮ್ ಆಗಿ ಈ ನೋಟೋಕಾರ್ಡ್ ಬದಲಾಗುತ್ತದೆ. ಅದರಿಂದಾಗಿ ಅವುಗಳನ್ನು ವರ್ಟೆಬ್ರೇಟಾ ಅಂತ ಹೇಳಿ ಕರಿತೇವೆ. ಸೊ ದೀಸ್ 3 ಆರ್ ಸಬ್ಫೈಲಮ್ಸ್ ಆಫ್ ಫೈಲಮ್ ಕಾರ್ಡೇಟಾ. ಈಗ ಮೊದಲನೇದಾಗಿ ಸಬ್ಫೈಲಮ್ ಯೂರೋಕಾರ್ಡೇಟಾ. ಆಗಲೇ ಹೇಳಿದಾಗೆ ದೇ ಕಂಟೈನ್ ನೋಟೋಕಾರ್ಡ್. They are present in the larval tail. Some of the examples are there called Ascidia, Doliolum, Salpa. They are examples for notochord. Another one is subphylum Cephalochordata. Notochord extends from head to tail. Headininda tail tanaka notochord extend agire. And they are persistent throughout their life. Adult stages alli avugalu hage irtave, ಬದಲಾವಣೆ ಆಗುವುದಿಲ್ಲ. They do not change. ಎಕ್ಸಾಂಪಲ್ ಬ್ರಾಂಕಿಯೋಸ್ಟೋಮಾ. ಆದರೆ ವರ್ಟೆಬ್ರೇಟಾದಲ್ಲಿ ಏನಾಗುತ್ತೆ, ಅವುಗಳು ಬದಲಾವಣೆಯಾಗಿ ವರ್ಟೆಬ್ರಲ್ ಕಾಲಮ್ ಆಗ್ತದೆ. ಹಾಗೆಯೇ ಈ ವರ್ಟೆಬ್ರೇಟಾದಲ್ಲಿ ಕೆಲವು ಬೇರೆ ಫೀಚರ್ಸ್ಗಳನ್ನು ಕೂಡ ನಾವು ಕಾಣಬಹುದು. ನೋಟೋಕಾರ್ಡ್ ಈಸ್ ರಿಪ್ಲೇಸ್ಡ್ ಬೈ ವರ್ಟೆಬ್ರಲ್ ಕಾಲಮ್. ಹಾರ್ಟ್ ಈಸ್ ಪ್ರೆಸೆಂಟ್ ವಿತ್ ಚೇಂಬರ್ಸ್. ಹಾರ್ಟಲ್ಲಿ 2, 3 ಅಥವಾ 4 ಚೇಂಬರ್ಸ್ಗಳು ಇರಬಹುದು. ಕಿಡ್ನೀಸ್ ಆರ್ ಪ್ರೆಸೆಂಟ್. ದೇ ಆರ್ ಹೈಲಿ advanced, quite advanced. They are kidney are present for excretion as well as osmoregulation. As I said in the previous classes, osmoregulation is maintaining the water balance in the body. ದೇಹದಲ್ಲಿರುವಂತಹ ನೀರಿನ ಪ್ರಮಾಣವನ್ನು ನಿಯಂತ್ರಿಸುವ ಒಂದು ಮೆಕ್ಯಾನಿಸಮ್ ಅನ್ನು ನಾವು ಆಸ್ಮೋರೆಗ್ಯುಲೇಷನ್ ಅಂತ ಹೇಳ್ತೇವೆ. ಈ ಆಸ್ಮೋರೆಗ್ಯುಲೇಷನ್ ಅನ್ನು ಅಂತಹ ಒಂದು ಕೆಲಸವನ್ನು ಕಿಡ್ನಿಗಳು ಮಾಡ್ತವೆ. ಪ್ಯಾರ್ಡ್ ಅಪೆಂಡೇಜಸ್ ಆರ್ ಪ್ರೆಸೆಂಟ್. ಕೆಲವೊಮ್ಮೆ 2 ಪ್ಯಾರ್ಡ್ ಅಪೆಂಡೇಜಸ್, ಪ್ಯಾರ್ ಆದಂತಹ ಅಪೆಂಡೇಜಸ್ ಅಂದರೆ ಕೈಗಳು ಅಥವಾ ಕಾಲುಗಳು ಅಥವಾ ಮೂವ್ ಆಗುವ ಸ್ಟ್ರಕ್ಚರ್ಸ್ಗಳು ಇರ್ತವೆ. ಅದು ಫಿನ್ಸ್ ಆಗಿರಬಹುದು ಅಥವಾ ಹ್ಯಾಂಡ್ ಆಗಿರಬಹುದು, ಯಾವುದೋ ಒಂದು ಪ್ಯಾರ್ಡ್ ಅಪೆಂಡೇಜಸ್ ಆರ್ ಪ್ರೆಸೆಂಟ್ ಹಿಯರ್, ವಿಚ್ ಮೇ ಬಿ ಫಿನ್ಸ್ ಆರ್ ಲಿಮ್ಸ್. ಇಲ್ಲಿ ನಾವು ಕೆಲವು ಎಕ್ಸಾಂಪಲನ್ನು ಗಮನಿಸುವ. ಈ ಯೂರೋಕಾರ್ಡೇಟ್ಗೆ ಎಕ್ಸಾಂಪಲ್ ಆಗಿ ಇದು Ascidia. See, this is Ascidia. This is the, as I said, ಯೂರೋಕಾರ್ಡೇಟಾದಲ್ಲಿ notochord is present only in the larval stage. In the adult stage it is absent. ಈ ಎಸ್ಸಿಡಿಯನ್ಸ್ ಹೇಗಿರುತ್ತೆ ಅಂದರೆ ಹೇಳಿದ್ರೆ, ಇದು ಅದರ ಒಂದು ದೇಹ. ಅದರ ದೇಹವು ಒಂದು ಸೆಲ್ಯುಲೋಸ್ ಅಂತ ಹೇಳುವಂತಹ ಒಂದು ಕವರ್ನಿಂದ ಆವರಿಸಲ್ಪಟ್ಟಿದೆ. ಇಟ್ ಇಸ್ ಕಾಲ್ಡ್ ಟ್ಯೂನಿಕ್ ಅಂತ ಹೇಳ್ತಾರೆ. Since they contain a tunic, that cover is called tunic. It is called, these animals are also called tunicates ಅಂತ ಹೇಳ್ತಾರೆ. ಇದರಲ್ಲಿ 2 ಓಪನಿಂಗ್ ಇದೆ ನೋಡಿ. 2 openings are present. Okay, and from one opening mouth water enters and another opening mouth comes outside. It squirts its water. ನೀರನ್ನು ಬಾಯಿಯಿಂದ ಹೊರಗೆ ಹಾಕ್ತದೆ. ಓಕೆ, ಸ್ಕ್ವಿಟ್ಸ್ ಅಂತ ಹೇಳ್ತಾರೆ. ಸೊ ನೀರನ್ನು ಬಾಯಿಯಿಂದ ಒಂತರಹ ಹೊರಗಡೆ ಹಾಕುವಂತಹ ಪ್ರಾಣಿಗಳು ಇವುಗಳು. ಸೊ ದೀಸ್ ಆರ್ ಎಸ್ಸಿಡಿಯನ್ಸ್. ನೆಕ್ಸ್ಟ್ ಈಸ್ ಬ್ರಾಂಕಿಯೋಸ್ಟೋಮಾ. ಹಿಯರ್ ದಿಸ್ ಈಸ್ ಬ್ರಾಂಕಿಯೋಸ್ಟೋಮಾ ಅಥವಾ ಆಂಫಿಯಾಕ್ಸಿಸ್ ಅಂತ ಹೇಳ್ತಾರೆ. ಆಸ್ ಎ ಸಿಡ್ ಇಟ್ ಈಸ್ ಲೈಕ್ ಎ ಫಿಶ್ ಒಂತರಹ, ಆದರೆ ಫಿಶ್ಶಿನ ರೀತಿಯ ಫಿನ್ಸ್ಗಳೆಲ್ಲ ಇದರಲ್ಲಿ ಇರುವುದಿಲ್ಲ. ದೇಹದಲ್ಲಿ ನೋಟೋಕಾರ್ಡ್ ಇಸ್ ಪ್ರೆಸೆಂಟ್, ಫ್ರಮ್ ಆಂಟೀರಿಯರ್ ಟು ದ ಪೋಸ್ಟೀರಿಯರ್ ಎಂಡ್ ಇಸ್ ಪ್ರೆಸೆಂಟ್. ಮಯೋಟೋಮ್ಸ್ ಆರ್ ಪ್ರೆಸೆಂಟ್. ಇದು ಹೀಗಿರ್ತದೆ ದೇಹದಲ್ಲಿ. ಓರಲ್ ಸಿರ್ರೈ ಆರ್ ಪ್ರೆಸೆಂಟ್. ಈ ರೀತಿ ಓರಲ್ ಸಿರ್ರೈ ಇರ್ತದೆ. ನೋಟೋಕಾರ್ಡ್ ಇಸ್ ಪ್ರೆಸೆಂಟ್. ಮಯೋಟೋಮ್ಸ್ ಆರ್ ಪ್ರೆಸೆಂಟ್. ಈ ರೀತಿಯ ಮಯೋಟೋಮ್ಸ್ ಅಥವಾ ಮಸಿಲ್ ಸ್ಟ್ರಕ್ಚರ್ಸ್ ಆರ್ ಪ್ರೆಸೆಂಟ್. ಬ್ರಾಂಕಿಯೋಸ್ಟೋಮಾ. ದಿಸ್ ಈಸ್ ಹರ್ಡ್ಮೇನಿಯಾ, ಸೇಮ್ ಆಸ್ ಎಸ್ಸಿಡಿಯನ್ಸ್. ಸಿ ಹಿಯರ್ 2 ಓಪನಿಂಗ್ಸ್ ಆರ್ ಪ್ರೆಸೆಂಟ್. ನಾನು ಆಗಲೇ ಹೇಳಿದ್ದೇನೆ, ದೇಹವು ಟ್ಯೂನಿಕೇಟ್ಸ್ನಿಂದ ಆವರಿಸಲ್ಪಟ್ಟಿದೆ. 2 ಓಪನಿಂಗ್ ಇರುತ್ತೆ ನೋಡಿ. ಇಲ್ಲಿ ಒಂದು ಓಪನಿಂಗ್ ಇದೆ, ಬ್ರಾಂಕಿಯಲ್ ಓಪನಿಂಗ್. ನಾವು ನೆಕ್ಸ್ಟ್ ಈಸ್ ಹೌ ಸಬ್ಫೈಲಮ್ ವರ್ಟೆಬ್ರೇಟಾ ಹ್ಯಾಸ್ ಬಿನ್ ಕ್ಲಾಸಿಫೈಡ್. ಯಾವ ರೀತಿಯಲ್ಲಿ
ವರ್ಟಿಬ್ರೇಟ ಕ್ಲಾಸಿಫಿಕೇಶನ್ ಆಗಿದೆ. ಮೊದಲನೇದಾಗಿ ದೇ ಆರ್ ಕ್ಲಾಸಿಫೈಡ್ ಡಿಪೆಂಡಿಂಗ್ ಆನ್ presence or absence of jaw. First one is division ಏಗ್ನಾಥ. ಏಗ್ನಾಥ ಅಂತೇಳಿ ಎ ಅಂತ ಹೇಳಿದರೆ ಆಬ್ಸೆಂಟ್ ಅಂತ ಅರ್ಥ, ಜ್ಞಾತ ಅಂತ ಹೇಳಿದರೆ ಜಾ ಅಂತ ಅರ್ಥ. ಇಲ್ಲಿ ಜಾ ಇರುವುದಿಲ್ಲ. ಎ ಅಂತ ಹೇಳಿದರೆ ಆಬ್ಸೆಂಟ್, ಜ್ಞಾತ ಅಂದರೆ ಜಾ, ಏಗ್ನಾಥ ಅಂತ ಹೇಳಿದರೆ ಇಲ್ಲಿ ಜಾ ಇರುವುದಿಲ್ಲ, ಜಾ ಆಬ್ಸೆಂಟ್ ಆಗಿರುತ್ತೆ. ಅನದರ್ ಡಿವಿಷನ್ ಈಸ್ ಜ್ಞಾಟೋಸ್ಟೊಮ್ಯಾಟ. ಇಲ್ಲಿ ಜಾ ಇರ್ತದೆ, ಜ್ಞಾಟೋಸ್ಟೊಮ್ಯಾಟ, ಜಾಸ್ ಆರ್ ಪ್ರೆಸೆಂಟ್. ಇನ್ ಕೇಸ್ ಆಫ್ ಏಗ್ನಾಥ ಓನ್ಲಿ ಒನ್ ಕ್ಲಾಸ್ ಇಸ್ ಪ್ರೆಸೆಂಟ್, ದಟ್ ಕ್ಲಾಸ್ ಈಸ್ ಕ್ಲಾಸ್ ಸೈಕ್ಲೋಸ್ಟೊಮ್ಯಾಟ. ಕ್ಲಾಸ್ ಸೈಕ್ಲೋಸ್ಟೊಮ್ಯಾಟ. ಸೈಕ್ಲೋ ಅಂತ ಹೇಳಿದರೆ ಸರ್ಕ್ಯುಲರ್ ಅಂತ ಅರ್ಥ, ಸ್ಟೋಮಾ ಅಂತ ಹೇಳಿದರೆ ಮೌತ್ ಅಂತ ಅರ್ಥ. ದೇ ಹ್ಯಾವ್ ಸರ್ಕ್ಯುಲರ್ ಮೌತ್. Another one is Gnatostomata. It has two superclasses. One is superclass Pisces, which bear fins. Another one is superclass Tetrapoda, which bears limbs. ಈ ಸೂಪರ್ಕ್ಲಾಸ್ ಪೈಸಸ್ಸಲ್ಲಿ, ಪೈಸಸ್ ಅಂತ ಹೇಳಿದ್ರೆ ಫಿಶಸ್, ಅವುಗಳಲ್ಲಿ ಫಿನ್ಸ್ಗಳಿರ್ತವೆ, ಕಿವಿರುಗಳು ಇರ್ತವೆ. ಅದರ ಮೂಲಕ ಸ್ವಿಮ್ ಮಾಡ್ತದೆ, ಅದರ ಮೂಲಕ ಚಲಿಸುತ್ತದೆ. ಈ ಪೈಸಸ್ಸಲ್ಲಿ ಎರಡು ರೀತಿಯ ಕ್ಲಾಸಸ್ಗಳಿವೆ. ಒಂದು ಕ್ಲಾಸ್ ಕಾಂಡ್ರಿಕ್ಟೈಸ್, ಅನದರ್ ಒನ್ ಇಸ್ ಕ್ಲಾಸ್ ಆಸ್ಟಿಕ್ಟೈಸ್. ಕಾಂಡ್ರಿಕ್ಟೈಸ್ ಅಂತ ಹೇಳಿದರೆ ಅವುಗಳು ಕಾರ್ಟಿಲೇಜಿನಸ್ ಫಿಶಸ್, ಅವುಗಳ ದೇಹದಲ್ಲಿ ಮೃದ್ವಸ್ಥಿ ಇರ್ತದೆ, ಕಾರ್ಟಿಲೇಜ್ ಇರ್ತದೆ. ಇನ್ನೊಂದು ಆಸ್ಟಿಕ್ಟೈಸ್ ಅಂತ ಹೇಳಿದರೆ ಬೋನಿ ಫಿಶಸ್, ಅವುಗಳ ದೇಹದಲ್ಲಿ ಎಲುಬು ಇರ್ತದೆ, ಬೋನ್ಸ್ ಇರ್ತದೆ. ಇನ್ನು ಸೂಪರ್ ಕ್ಲಾಸ್ ಟೆಟ್ರಾಪೋಡಾ ಅಂದರೆ ಟೆಟ್ರಾ ಅಂತ ಹೇಳಿದರೆ 4 ಅಂತ ಅರ್ಥ, ಪೋಡಾ ಅಂತ ಹೇಳಿದರೆ ಲೆಗ್ಸ್ ಅಂತ ಅರ್ಥ. ಇಲ್ಲಿ 4 ಲೆಗ್ಸ್ಗಳು ಇರ್ತವೆ ಅಥವಾ 4 ಲಿಮ್ಸ್ಗಳು ಇರ್ತವೆ. ದೇ ಆರ್ ಹ್ಯಾವಿಂಗ್ ಲಿಮ್ಸ್. ಇಟ್ ಹ್ಯಾಸ್ 4 ಕ್ಲಾಸಸ್: ಕ್ಲಾಸ್ ಆಂಫಿಬಿಯಾ, ಕ್ಲಾಸ್ ರೆಪ್ಟಿಲಿಯಾ, ಕ್ಲಾಸ್ ಏವ್ಸ್ ಆ್ಯಂಡ್ ಕ್ಲಾಸ್ ಮ್ಯಾಮ್ಮೇಲಿಯಾ. 4 classes are present here. Now let's study the first class under division Agnatha, that is class Cyclostomata. So let's study class Cyclostomata under division Agnatha. Cyclo anta helidre circular anta artha, stoma anta helidre mouth anta artha. They have got a circular mouth. ಅವುಗಳ ಮೌತ್ ಸರ್ಕ್ಯುಲರ್ ಆಗಿರ್ತವೆ. ಇಟ್ ಹ್ಯಾಸ್ ಅ ಸರ್ಕ್ಯುಲರ್ ಮೌತ್. ದೀಸ್ ಆನಿಮಲ್ಸ್ ಆರ್ ಪ್ಯಾರಾಸೈಟ್ಸ್, ಯೂಜ್ವಲಿ ಎಕ್ಟೋಪ್ಯಾರಾಸೈಟ್ಸ್. ದೇ ಆರ್ ಸ್ಯಾಂಗ್ವಿವೋರಸ್ ಅಥವಾ ಬ್ಲಡ್ ಸಕ್ಕಿಂಗ್ ಆನಿಮಲ್ಸ್ ಅಥವಾ ಕೆಲವೊಮ್ಮೆ ಫ್ಲೆಶ್ ಈಟಿಂಗ್ ಆನಿಮಲ್ಸ್. ಅವುಗಳು ಬೇರೆ ಪ್ರಾಣಿಗಳ ದೇಹವನ್ನು ಸಕ್ ಮಾಡ್ತವೆ. ಯಾಕೆ ಹೇಳಿದರೆ ಅದಕ್ಕೆ ಅಟ್ಯಾಚ್ ಆಗ್ತವೆ, ಅಟ್ಯಾಚ್ ಆಗಿ ಅವುಗಳನ್ನು ಸಕ್ ಮಾಡ್ತದೆ. ಯಾಕೆ ಹೇಳಿದರೆ ಅವುಗಳಲ್ಲಿ ಜಾ ಇರುವುದಿಲ್ಲ. ಮೌತಿನ ಮೂಲಕ, ಸೈಕ್ಲೋ ಅಂತ ಹೇಳಿದರೆ ಸರ್ಕ್ಯುಲರ್, ಮೌತಿನ ಮೂಲಕ ಬೇರೆ ಪ್ರಾಣಿಗಳ ದೇಹಕ್ಕೆ ಅಟ್ಯಾಚ್ ಆಗಿ ಅದರಲ್ಲಿರುವಂತಹ ಬ್ಲಡ್ಡನ್ನು ಸಕ್ ಮಾಡುತ್ತೆ. ಹಾಗೆಯೇ ಅವುಗಳ ದೇಹದಲ್ಲಿರುವಂತಹ ಯಾವುದು ಮಸಲ್ಸನ್ನು ಟ್ಯಾರ್ ಮಾಡುತ್ತೆ. ದೇ ಆರ್ ಸೈಕ್ಲೋಸ್ಟೋಮ್ಸ್. Then gill slits are present. In some cases gill slits are about 6 or 7 gill slits are present. In some cases 14-15 pairs of gill slits may be present. Now they are present in marine water. ಹೆಚ್ಚಾಗಿ ಇವುಗಳು ಮೆರೈನ್ ವಾಟರಲ್ಲಿ ಇರ್ತವೆ. ಆದರೆ ಡ್ಯೂರಿಂಗ್ ಬ್ರೀಡಿಂಗ್ ಸೀಸನ್ ಅವುಗಳು ಮರಿ ಹಾಕಲಿಕ್ಕೆ ಅಥವಾ ಮೊಟ್ಟೆ ಇಡಲಿಕ್ಕೆ ಅವುಗಳು ಫ್ರೆಶ್ ವಾಟರಿಗೆ ಬರ್ತವೆ. ಓನ್ಲಿ ಫಾರ್ ದ ಬ್ರೀಡಿಂಗ್ ಸೀಸನ್ ದೇ ಕಮ್ ಟು ದ ಫ್ರೆಶ್ ವಾಟರ್, ಅದರ್ವೈಸ್ ದೇ ಆರ್ ಪ್ರೆಸೆಂಟ್ ಇನ್ ದ ಮೆರೈನ್ ವಾಟರ್. ದೆನ್ ಬಾಡಿ ಈಸ್ ಸಿಲಿಂಡ್ರಿಕಲ್, ಟ್ರಿಪ್ಲೋಬ್ಲಾಸ್ಟಿಕ್, bilateral symmetrical, coelomate animals. The fins are present here. Fins are present. Fins are not paired fins. ಅವುಗಳು
ಪ್ಯಾರ್ಡ್ ಫಿನ್ಸ್ ಅನ್ನು ಹೊಂದಿಲ್ಲ. ದ ಫಿನ್ಸ್ ಆರ್ ಪ್ರೆಸೆಂಟ್ ಬಟ್ ದೇ ಆರ್ ನಾಟ್ ಪ್ಯಾರ್ಡ್ ಹಿಯರ್. Then the fertilization is here external, development is by the larvae called ammocytae larvae. ಒಂದು ರೀತಿಯ ಲಾರ್ವೆ ಫಾರ್ಮೇಷನ್ ಆಗುತ್ತೆ, ammocytae larvae ಅಂತ ಹೇಳಿ. ಆ ಲಾರ್ವೆಯ ಮೂಲಕ ಡೆವಲಪ್ಮೆಂಟ್ ಆಗುತ್ತೆ. ನಾನು ಆಗಲೇ ಹೇಳಿದ ಹಾಗೆ ಇವುಗಳು ಬ್ರೀಡಿಂಗ್ ಸೀಸನಲ್ಲಿ ಫರ್ಟಿಲೈಸೇಷನ್ ಮಾಡಲಿಕ್ಕೆ ಫ್ರೆಶ್ ವಾಟರ್ಗೆ ಹೋಗ್ತವೆ. ಅಲ್ಲಿ ಫ್ರೆಶ್ ವಾಟರಲ್ಲಿ ಅಲ್ಲಿ ಲಾರ್ವಾ ಫಾರ್ಮೇಷನ್ ಆಗುತ್ತೆ. ದಿಸ್ ammocytae larvae again comes back to the sea water. ಅವುಗಳು ಫ್ರೆಶ್ ವಾಟರಿಂದ ಪುನಃ ಸಿ ವಾಟರ್ಗೆ ಮೈಗ್ರೇಟ್ ಆಗ್ತವೆ, ಪುನಃ ಹಿಂದೆ ಬರ್ತವೆ. ಈಗ ಲೆಟ್ಸ್ ಸ್ಟಡಿ ಕ್ಯಾರೆಕ್ಟರ್ಸ್ ಆಫ್ ಕ್ಲಾಸ್ ಸೈಕ್ಲೋಸ್ಟೊಮ್ಯಾಟಾ. ದೇ ಆರ್ ಎಕ್ಟೋಪ್ಯಾರಸೈಟ್ಸ್. ನಾನಾಗಲೇ ಹೇಳಿದ ಹಾಗೆ ದೇಹಕ್ಕೆ ಅಟ್ಯಾಚ್ ಆಗುತ್ತೆ, ಬೇರೆ ಆರ್ಗ್ಯಾನಿಸಮ್ಗಳ ದೇಹಕ್ಕೆ ಅಟ್ಯಾಚ್ ಆಗುತ್ತೆ. ಸೊ ದೇ ಆರ್ ಪ್ರೆಸೆಂಟ್ ಔಟ್ಸೈಡ್ ದ ಬಾಡಿ. ದೇ ಆರ್ ಎಕ್ಟೋಪ್ಯಾರಸೈಟ್ಸ್ on some fishes. Elongated body with 6 to 15 pairs of gill slits. Gill slits are present for respiration. Sucking and circular mouth without jaws. Jaws ಇರುವುದಿಲ್ಲ, ಸಕ್ ಮಾಡ್ತವೆ, sucking mouth parts. Scales or paired fins are absent. ದೇಹದಲ್ಲಿ ಸ್ಕೇಲ್ಸ್ ಇರುವುದಿಲ್ಲ, ಫಿಶ್ಗಳ ಹಾಗೆ ಯಾವುದೇ ರೀತಿಯ ಸ್ಕೇಲ್ಸ್ ಇರುವುದಿಲ್ಲ, ಪ್ಯಾರ್ಡ್ ಫಿನ್ಸ್ಗಳು ಕೂಡ ಇರುವುದಿಲ್ಲ. ಕ್ರೇನಿಯಮ್ ಆ್ಯಂಡ್ ವರ್ಟೆಬ್ರಲ್ ಕಾಲಮ್ ಆರ್ ಕಾರ್ಟಿಲೇಜಿನಸ್. ಇವುಗಳು ವರ್ಟೆಬ್ರೇಟ, ಆದ್ದರಿಂದಾಗಿ ನೋಟೋಕಾರ್ಡ್ ಈಸ್ ಮಾಡಿಫೈಡ್ ಇನ್ ಟು ದ ವರ್ಟೆಬ್ರಲ್ ಕಾಲಮ್. ಈ ವರ್ಟೆಬ್ರಲ್ ಕಾಲಮ್ ಮತ್ತು ಕ್ರೇನಿಯಮ್ ಅಂದರೆ ಏನು? ಮೆದುಳು ಒಂದು ಕವರ್ನಿಂದ ಆವೃತವಾಗಿರುತ್ತೆ, ಅದನ್ನು ಕ್ರೇನಿಯಮ್ ಅಂತೇಳಿ ಕರೀತಾರೆ. ಈ ಪ್ರಾಣಿಗಳಲ್ಲಿ ಈ ಕ್ರೇನಿಯಮ್ ಕಾರ್ಟಿಲೇಜ್ನಿಂದ ಮಾಡಲ್ಪಟ್ಟಿದೆ, ನಮ್ಮಲ್ಲಿ ಅದು ಬೋನಿನಿಂದ ಮಾಡಲ್ಪಟ್ಟಿದೆ ಅಷ್ಟೇ. ಸೊ ದೇ ಕಂಟೈನ್ ಕ್ರೇನಿಯಮ್ ಆ್ಯಂಡ್ ವರ್ಟೆಬ್ರಲ್ ಕಾಲಮ್ ಆರ್ ಹಿಯರ್ ಕಾರ್ಟಿಲೇಜಿನಸ್. ದೇ ಆರ್ ಮೇಡ್ ಅಪ್ ಆಫ್ ಕಾರ್ಟಿಲೇಜ್, ಮೃದ್ವಸ್ಥೆಯಿಂದ ಮಾಡಲ್ಪಟ್ಟಿದೆ. ಸರ್ಕ್ಯುಲೇಷನ್ ಇದೆ ಆಫ್ ಕ್ಲೋಸ್ಡ್ ಟೈಪ್. ದಿಸ್ ಈಸ್ ಮಿಕ್ಸಿನ್ ಆರ್ ಹ್ಯಾಗ್ ಫಿಶ್. ಇದು ಮಿಕ್ಸಿನ್. ಇನ್ ಕೇಸ್ ಆಫ್ ಮಿಕ್ಸಿನ್ ಯು ಕ್ಯಾನ್ ಸಿ ದ ಮೌತ್ ಈಸ್ ಹ್ಯಾವಿಂಗ್ ಸ್ಮಾಲ್ ಜಾಸ್. ಇಲ್ಲಿ ನೋಡಿ, ಜಾಸ್ ಇರುತ್ತೆ, ಮೌತ್ ಈಸ್ ಸರ್ಕ್ಯುಲರ್. ಯು ಕ್ಯಾನ್ ಸಿ ದಿಸ್, ಮೌತ್ ಈಸ್ ಸರ್ಕ್ಯುಲರ್, ಬ್ಲಡ್ಡನ್ನು ಸಕ್ ಮಾಡುತ್ತೆ. ಅನದರ್ ಒನ್ ಈಸ್ ಪೆಟ್ರೊಮೈಸಾನ್ ಆರ್ ಇಟ್ ಈಸ್ ಕಾಲ್ಡ್ ಲ್ಯಾಂಪ್ರೆ. It has gill slits. ಸುಮಾರು 7 pairs of gill slits are present here. This is Petromyzon or it is called lamprey. Both are having circular mouth. ಎರಡಲ್ಲಿ ಕೂಡ circular mouth ಇರುತ್ತೆ. So they are studied under Cyclostomata, class Cyclostomata. And as I said, they are marine. They are traveled or they migrate ಅಂತ ಹೇಳ್ತೇವೆ, ಆ ವರ್ಡನ್ನು ಯೂಸ್ ಮಾಡ್ತೇವೆ. they migrate to fresh water to lay their eggs. spawning ಅಂತ ಹೇಳಿದ್ರೆ to lay eggs. larvae after metamorphosis return to the ocean. ಲಾರ್ವಾ ಫಾರ್ಮೇಷನ್ ಆಗುತ್ತೆ, ammocytae larva ಅಂತ ಹೇಳಿ. ಅದು ಬದಲಾವಣೆ ಆದ ಮೇಲೆ, ಅದು ಅಡಲ್ಟ್ ಆದ ಮೇಲೆ ಪುನಃ ಹಿಂದಕ್ಕೆ, ಎಲ್ಲಿಗೆ? ಸಮುದ್ರಕ್ಕೆ ಹಿಂದಕ್ಕೆ ಬರುತ್ತೆ. ಎಲ್ಲಿ ತನ್ನ ತಂದೆ ತಾಯಿಗಳು ಇದ್ರೋ ಅದೇ ಜಾಗಕ್ಕೆ ಪುನಃ ಹಿಂದೆ ಬರ್ತದೆ. ಎಕ್ಸಾಂಪಲ್ ಪೆಟ್ರೊಮೈಸಾನ್ ಆರ್ ಲ್ಯಾಂಪ್ರೆ, ಮಿಕ್ಸಿನ್ ಆರ್ ಹ್ಯಾಗ್ಫಿಶ್. ಸೊ ದಿಸ್ ಈಸ್ ಅಬೌಟ್ ಸೈಕ್ಲೋಸ್ಟೊಮ್ಯಾಟಾ. ಲೆಟ್ಸ್ ಸ್ಟಡಿ ನೆಕ್ಸ್ಟ್ ಕ್ಲಾಸ್, ಸೂಪರ್ ಕ್ಲಾಸ್ ಪೈಸಸ್. ನೌ ಲೆಟ್ಸ್ ಸ್ಟಡಿ ನೆಕ್ಸ್ಟ್ ಸೂಪರ್ ಕ್ಲಾಸ್ ಪೈಸಸ್. ಪೈಸಸ್ ಮೀನ್ಸ್ ಫಿಶಸ್ ಅಂತ ಅರ್ಥ. ನಾವಿಲ್ಲಿ ಫಿಶಸ್ಗಳ ಬಗ್ಗೆ ಕಲಿತಾ ಇದ್ದೇವೆ. ಈ ಫಿಶಸ್ಗಳಲ್ಲಿ ಇಂಪಾರ್ಟೆಂಟ್ ಕ್ಯಾರೆಕ್ಟರ್ ಏನು? ಹಿಯರ್ ಬಾಡಿ ಈಸ್ ಸ್ಟ್ರೀಮ್ ಲೈನ್ಡ್. ವಾಟ್ ಇಸ್ ದ ಮೀನಿಂಗ್ ಆಫ್ ಸ್ಟ್ರೀಮ್ ಲೈನ್ಡ್ ಬಾಡಿ? ದೇಹವು ಈ ಆಕಾರದಲ್ಲಿ ಇರ್ತದೆ, ಸೂಜಿ ಆಕಾರ, ಈ ರೀತಿ ಸ್ಟ್ರೀಮ್ ಲೈನ್ಡ್ ಬಾಡಿ. ಈ ಸ್ಟ್ರೀಮ್ ಲೈನ್ಡ್ ಬಾಡಿ ಇದ್ದಕ್ಕೆ ಇದು ಯಾಕೆ ಇರ್ತದೆ? ವೈ ದ ಬಾಡಿ ಈಸ್ ಸ್ಟ್ರೀಮ್ ಲೈನ್ಡ್? The shape of the body helps in steering ಅಥವಾ ನೀರನ್ನು ಸೀಳಿಕೊಂಡು ಮುಂದೆ ಹೋಗಲಿಕ್ಕೆ ಈ
ಸ್ಟ್ರೀಮ್ ಲೈನ್ಡ್ ಬಾಡಿ ಹೆಲ್ಪ್ ಮಾಡುತ್ತೆ. ನೀರನ್ನು ಸೀಳಿಕೊಂಡು ಮುಂದೆ ಹೋಗಲಿಕ್ಕೆ ಈ ಪ್ರಾಣಿಗಳಿಗೆ ನೀರಿನಲ್ಲಿ ಮೂವ್ ಆಗಲಿಕ್ಕೆ ಈ ಸ್ಟ್ರೀಮ್ ಲೈನ್ಡ್ ಬಾಡಿ ಹೆಲ್ಪ್ ಮಾಡುತ್ತೆ. ಯಾವ ರೀತಿಯಲ್ಲಿ ಬೋಟಿನ ಶೇಪ್ ಇರುತ್ತೋ ಅದೇ ರೀತಿಯಲ್ಲಿ ಈ ಪ್ರಾಣಿಗಳ ಈ ಫಿಶಸ್ಗಳ ಶೇಪ್ ಇರುತ್ತೆ. ಸೊ ಬಾಡಿ ಈಸ್ ಸ್ಟ್ರೀಮ್ ಲೈನ್ಡ್. ದಟ್ ಈಸ್ ಎ ಇಂಪಾರ್ಟೆಂಟ್ ಕ್ಯಾರೆಕ್ಟರ್ ಆಫ್ ದ ಫಿಶಸ್. ನೆಕ್ಸ್ಟ್, ಆಸ್ ಯು ಆಲ್ ನೋ, fishes are present in water, that is in aquatic condition. Some are fresh water, some are marine water. What are the other characters? Body contains, ಅದು ನೀರಿನಲ್ಲಿ ಇರ್ತದೆ, ಹೌದು, ನೀರಿನಲ್ಲಿ ಇರಲಿಕ್ಕೆ, ಅದು ನೀರಿನಲ್ಲಿ ಮೂವ್ ಆಗಲಿಕ್ಕೆ ಅದಕ್ಕೆ ಬಾಡಿಗೆ ಏನಾದರೂ ಒಂದು ಸ್ಪೆಷಲ್ ಸ್ಟ್ರಕ್ಚರ್ಸ್ ಇರಲೇಬೇಕು. ಯಾವ ಸ್ಟ್ರಕ್ಚರ್ಸ್, ವಿಚ್ ಸ್ಟ್ರಕ್ಚರ್ಸ್ ಆರ್ ಪ್ರೆಸೆಂಟ್ ವಿಚ್ ಹೆಲ್ಪ್ ಇನ್ ಮೂವ್ಮೆಂಟ್ ಇನ್ ವಾಟರ್? They contain fins. Fins are present. Here, paired fins are present mainly. The pectoral fin and pelvic fins are present. ಈ ಫಿನ್ ಅನ್ನು ಪೆಕ್ಟೋರಲ್ ಫಿನ್ ಅಂತ ಹೇಳ್ತೇವೆ, ಇದನ್ನು ಪೆಲ್ವಿಕ್ ಫಿನ್ ಅಂತ ಹೇಳ್ತೇವೆ. ದೀಸ್ ಟೂ ಫಿನ್ಸ್ ಆರ್ ಪ್ಯಾರ್ಡ್ ಫಿನ್ಸ್. ಯಾಕೆ ಅದನ್ನು ಪ್ಯಾರ್ಡ್ ಫಿನ್ಸ್ ಹೇಳ್ತೇವೆ ಅಂತ ಹೇಳಿದ್ರೆ, ಈ ಕಡೆಯಲ್ಲಿ ಒಂದುಂಟು, ಆ ಕಡೆಯಲ್ಲಿ ಒಂದುಂಟು, ಪ್ಯಾರ್ ಆಗಿರುತ್ತೆ. ಇದು ಕೂಡ ಹಾಗೆ, ಈ ಕಡೆಯಲ್ಲಿ ಒಂದುಂಟು, ಆ ಕಡೆಯಲ್ಲಿ ಉಂಟು. ಸೊ ದೇ ಆರ್ ಪ್ಯಾರ್ಡ್. Paired fins are present. Of course, some other fins are also present. They are unpaired. ಯಾವುದದು? Dorsal fins are present and some caudal fin is present and small ventral fin is also present. They are unpaired fins. So paired fins and unpaired fins are present. Both help in locomotion. Body is covered by the scales. ದೇಹದಲ್ಲಿ ಸ್ಕೇಲ್ಸ್ಗಳಿವೆ. So scales are present in their body. They are poikilothermic animals. What is the meaning of poikilothermic? They can change their body temperature according to the temperature of the environment. ಅವುಗಳು ಶೀತರಕ್ತ ಪ್ರಾಣಿಗಳು. ಪಾಯ್ಕಿಲೋಥರ್ಮಿಕ್ ಅಂತ ಹೇಳಿದರೆ ಶೀತರಕ್ತ ಪ್ರಾಣಿಗಳು ಅಥವಾ ಎಕ್ಟೋಥರ್ಮಿಕ್ ಅಂತ ಹೇಳ್ತೇವೆ. ಅವುಗಳು ಶೀತರಕ್ತ ಪ್ರಾಣಿಗಳು. ಯಾಕೆ ಹೇಳಿದರೆ ಅವುಗಳು ತಮ್ಮ ವಾತಾವರಣಕ್ಕೆ ತಕ್ಕ ಹಾಗೆ ತಮ್ಮ ದೇಹದ ಟೆಂಪರೇಚರನ್ನು ಬದಲಾಯಿಸ್ಕೊಳ್ತವೆ. ತಮ್ಮ ದೇಹದ ಉಷ್ಣತೆಯನ್ನು ತಮ್ಮ ಎನ್ವಾರ್ಮೆಂಟಿಗೆ ತಕ್ಕ ಹಾಗೆ ಬದಲಾಯಿಸ್ಕೊಳ್ತವೆ. ಅದರಿಂದಾಗಿ ಅವುಗಳನ್ನು ನಾವು ಪಾಯ್ಕಿಲೋಥರ್ಮಿಕ್ ಅಥವಾ ಎಕ್ಟೋಥರ್ಮಿಕ್ ಪ್ರಾಣಿಗಳು ಅಂತ ಹೇಳಿ ಕರಿತೇವೆ. ಹಾರ್ಟ್ ಈಸ್ ಟೂ ಚೇಂಬರ್ಡ್. ಇಲ್ಲಿ ಎಲ್ಲ ಫಿಶಸ್ಗಳಲ್ಲಿ ಹಾರ್ಟ್ ಇರುತ್ತೆ. ಇಟ್ ಹ್ಯಾಸ್ ಓನ್ಲಿ ಟೂ ಚೇಂಬರ್ಸ್. ಎರಡು ಚೇಂಬರ್ಸ್ ಇರುತ್ತೆ. ಆ್ಯಂಡ್ ಒನ್ ಚೇಂಬರ್ ಇಸ್ ಕಾಲ್ಡ್ ಆರಿಕಲ್. ಒಂದು ಚೇಂಬರನ್ನು ಆರಿಕಲ್ ಹೇಳ್ತೇವೆ ಅಥವಾ ಹೃತ್ಕರ್ಣ ಅಂತ ಹೇಳ್ತಾರೆ. ಇನ್ನೊಂದು ಚೇಂಬರನ್ನು ವೆಂಟ್ರಿಕಲ್ ಅಂತ ಹೇಳ್ತೇವೆ ಅಥವಾ ಹೃತ್ಕುಕ್ಷಿ ಅಂತ ಹೇಳ್ತಾರೆ. ಸೊ ಒನ್ ಈಸ್ ಆರಿಕಲ್, ಅನದರ್ ಒನ್ ಇಸ್ ವೆಂಟ್ರಿಕಲ್. ಟೂ ಹಾರ್ಟ್ ಚೇಂಬರ್ಸ್ ಆರ್ ಪ್ರೆಸೆಂಟ್ ಹಿಯರ್ ಇನ್ ದಿಸ್ ಫಿಶಸ್. If we go through the features, they are marine or freshwater. Body is streamlined to steer the water. Bilateral symmetrical, triploblastic, coelomate animals. Fins are present for locomotion. They are unpaired, dorsal, ventral, caudal, and paired, pectoral and pelvic, as I have explained this one. Body is covered by the scales. ಅದು ಏನು ಮಾಡುತ್ತೆ? ಪ್ರಿವೆಂಟ್ ಡಿಹೈಡ್ರೇಷನ್. ದೇಹದಲ್ಲಿ ನೀರು ಹೊರಗಡೆ ಹೋಗದ ಹಾಗೆ, ದೇಹದ ನೀರು ಇದ್ದಲ್ಲೇ ಇರಬೇಕಂದ್ರೆ ಅದು ಡಿಹೈಡ್ರೇಷನ್ ಆಗಬಾರದು, ಅದು ನೀರು ಹೊರಗೆ ಪಾಸ್ ಆಗಬಾರದು ಅಂತ ಹೇಳಿ ಪ್ರಿವೆಂಟ್ ಮಾಡಲಿಕ್ಕೆ ಹಿಯರ್ ಸ್ಕೇಲ್ಸ್ ಆರ್ ಪ್ರೆಸೆಂಟ್. ದೇ ಆಲ್ಸೋ ರೆಡ್ಯೂಸ್ ಫ್ರಿಕ್ಷನ್ ಇನ್ ವಾಟರ್. ನೀರಿನಲ್ಲಿ ಮೂವ್ ಆಗುವಾಗ ಅದಕ್ಕೆ ಯಾವುದೇ ರೀತಿಯ ರೆಸಿಸ್ಟೆನ್ಸ್ ಬರಬಾರ್ದು ಅಂತ ಹೇಳಿ ಹಿಯರ್ ಸ್ಕೇಲ್ಸ್ ಆರ್ ಪ್ರೆಸೆಂಟ್. They are poikilothermic, as I said, they are ectothermic. They can change their body temperature according to the temperature of the environment. Heart is two chambered, one auricle, one ventricle is present. Heart is two chambered here in these fishes.